ಗೈಸ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಟೊಮ್ಯಾಟೋಯಿಂದ ಸ್ಕಿನ್ ಕೇರ್ ಹೇಗೆ ಮಾಡ್ಕೊಳೋದು, ನಮ್ಮ ಸ್ಕಿನ್ಗೆ ಅದು ಏನೆಲ್ಲ ಉಪಯೋಗವಿದೆ ಆ್ಯಂಡ್ ಅದರಲ್ಲಿ ಏನೇನು ಕಂಟೆಂಟ್ ಇದೆ, ಅದು ಹೇಗೆ ಯೂಸ್ ಮಾಡೋದು, ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಮೊದಲಿಗೆ ಟೊಮ್ಯಾಟೋದಲ್ಲಿ ಏನೇನು ಪೋಷಕಾಂಶ ಇದೆ ಅಂದರೆ ಇದರಲ್ಲಿ ವಿಟಮಿನ್ ಸಿ ಇದೆ. ಇದು ವಿಟಮಿನ್ ಸಿ ಇರೋದ್ರಿಂದ ಚರ್ಮವನ್ನು ಗ್ಲೋ ಮಾಡುತ್ತೆ. ಇದು ಕೊಲಾಜನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕಪ್ಪು ಕಲೆಗಳು ಏನಾದ್ರು ಬ್ಲ್ಯಾಕ್ ಮಾರ್ಕ್ಸ್ ಇದ್ದರೆ ನಿಧಾನವಾಗಿ ಇದು ಕಡಿಮೆ ಮಾಡುತ್ತೆ. ಇದರಲ್ಲಿ ಲೈಕೋಪಿನ್ ಅನ್ನೋ ಕಂಟೆಂಟ್ ಇರೋದ್ರಿಂದ ಇದು ಸ್ಟ್ರಾಂಗ್ ಆ್ಯಂಟಿ ಆಕ್ಸಿಡೆಂಟ್ ಥರ ವರ್ಕ್ ಆಗುತ್ತೆ ಆ್ಯಂಡ್ ಸೂರ್ಯನ ಯು ವಿ ಕಿರಣಗಳಿಂದ ಆಗುವ ಹಾನಿಯನ್ನು ಕಡಿಮೆ ಮಾಡುತ್ತೆ. ಮತ್ತು ಚರ್ಮ ಎಲ್ಲ ರಿಂಕಲ್ಸ್ ಆಗಿ ನಮಗೆ ಏಜ್ ಆಗೋ ಥರ ಅನಿಸುತ್ತೆ ಅಲ್ಲ, ಅದೆಲ್ಲದು ಕೂಡ ಅವಾಯ್ಡ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ, ಬೀಟಾ ಕೆರೋಟಿನ್ ಇರೋದ್ರಿಂದ ಹೊಸ ಚರ್ಮದ ಕೋಶಗಳ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ಚರ್ಮವನ್ನು ಸಾಫ್ಟಾಗಿ ಇಡಲು ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಇ ಕೂಡ ಇದೆ, ಚರ್ಮಕ್ಕೆ ತೇವಾಂಶವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಮತ್ತು ಇದರಲ್ಲಿ ಪೊಟ್ಯಾಷಿಯಂ ಕೂಡ ಇದೆ. ಪೊಟ್ಯಾಷಿಯಂ ಏನು ಮಾಡುತ್ತೆ ಅಂದರೆ ಚರ್ಮದ ತೇವಾಂಶವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತೆ. ಮತ್ತು ಇದು ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ತುಂಬ ನಿಮ್ಮ ಸ್ಕಿನ್ ಡ್ರೈ ಆಗಿದ್ರೆ ಇದು ತುಂಬ ಮಾಯ್ಶ್ಚರ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಫೋಲೇಟ್ ಇದೆ, ಅಂದರೆ ವಿಟಮಿನ್ B9 ಇದೆ. ಇದು ಚರ್ಮದ ಕೋಶಗಳ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಮತ್ತು ಆರೋಗ್ಯಕರ ಚರ್ಮವನ್ನು ಕಾಪಾಡಲು ನೆರವಾಗುತ್ತೆ. ಮತ್ತು ಇದರಲ್ಲಿ ನ್ಯಾಚುರಲ್ ಫ್ರೂಟ್ಸ್ ಆ್ಯಸಿಡ್, ಸಿಟ್ರಿಕ್ ಆ್ಯಂಡ್ ಮ್ಯಾಲಿಕ್ ಆ್ಯಸಿಡ್ ಇದೆ. ಇದು ಸತ್ತ ಚರ್ಮದ ಕೋಶಗಳನ್ನು ನಿಧಾನವಾಗಿ ತೆಗೆದುಹಾಕಲು ಸಹಾಯ ಮಾಡ್ತದೆ, ಅಂದರೆ ಡೆಡ್ ಸ್ಕಿನ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಸ್ಕಿನ್ನ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಇಡುತ್ತೆ. ಇದು ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ. ಮತ್ತು ತುಂಬ ಎಕ್ಸಸ್ ಆಯಿಲ್ ಇದ್ದರೆ, ಜಾಸ್ತಿ ಆಯಿಲ್ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ. ಬ್ಲ್ಯಾಕ್ ಮಾರ್ಕ್ಸ್ ಕಡಿಮೆ ಮಾಡುತ್ತೆ, ಟ್ಯಾನ್ ರಿಮೂವ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಚಿಕ್ಕ ಚಿಕ್ಕ ಪೋರ್ಸ್ ಇರುತ್ತೆ ಅಲ್ವಾ, ಚಿಕ್ಕ ಚಿಕ್ಕ ರಂಧ್ರಗಳಂತ ಹೇಳ್ತೀವಿ, ಅದನ್ನೆಲ್ಲ ತುಂಬ ಟೈಟ್ ಮಾಡಿ ಕ್ಲಿಯರ್ ಮಾಡುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ತುಂಬ ಪಿಂಪಲ್ಸ್ ಇದ್ದರೆ, ಮೊಡವೆ ಇದ್ದರೆ ಅದು ಏಕೆಂದರೆ ತುಂಬ ಆಯಿಲ್ ಜಾಸ್ತಿಯಾಗಿ ಪಿಂಪಲ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಆಯಿಲೆಲ್ಲ ಕಡಿಮೆ ಮಾಡುತ್ತೆ. ಸೊ ಮೊಡವೆನೂ ಕೂಡ ಅವಾಯ್ಡ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ತುಂಬ ಮಾಯ್ಶ್ಚರ್ ಆಗಿ ಇಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದೆಲ್ಲ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ. ಸೊ ಇದನ್ನು ಹೇಗೆ ಮಾಡೋದು ನಾನು ತೋರಿಸಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲಿ. ಇದನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ತುರ್ಕೊಳ್ಳಿ. ಅದನ್ನು ತುರ್ಕೊಂಡು ಚೆನ್ನಾಗಿ ಸೋಸಿಬಿಟ್ಟು ಅದಕ್ಕೆ 1 ಸ್ಪೂನ್ ಅಥವಾ 1.5 ಸ್ಪೂನ್ ಕಡಲೆ ಹಿಟ್ಟನ್ನು ನೋಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಸ್ಕಿನ್ಗೆ ಚೆನ್ನಾಗಿ ಒಂದು 5 ಮಿನಿಟ್ಸ್ ನಿಧಾನವಾಗಿ ಮಸಾಜ್ ಮಾಡಿ, ಒಂದು 1/2 ಅವರ್ ಬಿಟ್ಬಿಟ್ಟು ಮತ್ತೆ ಒಂದು 2 ಮಿನಿಟ್ಸ್ ಮಸಾಜ್ ಮಾಡಿ ವಾಶ್ ಮಾಡಿ, ಡೈಲಿ ಮಲಗೋಕ್ಕಿಂತ ಮುಂಚೆ 1/2 ಅವರ್ ಈ ರೀತಿ ಅಪ್ಲೈ ಮಾಡಿ ಬಿಡಿ. ನೀವು 1 ವೀಕಲ್ಲಿ ನೋಡಿ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಆ್ಯಂಡ್ ಮಾಯ್ಶ್ಚರ್ ಆಗುತ್ತೆ, ನಿಮ್ಮ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತ. ಆ್ಯಂಡ್ ಡ್ರೈ ಸ್ಕಿನ್ ಇದ್ದವರು 1 ಸ್ಪೂನ್ ಕರ್ಡ್ ಅಂದರೆ ಮೊಸರನ್ನ ಆ್ಯಡ್ ಮಾಡಿ, ಆಯಿಲ್ ಸ್ಕಿನ್ ಇದ್ದವರು ಮೊಸರು ಹಾಕೋದು ಬೇಡ. ಸೊ ಈ ಮೆಥಡ್ನ 1 ವೀಕ್ ಯೂಸ್ ಮಾಡಿ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ನೋಡಿ, ನಾನು ಈ ಸ್ಕಿನ್ ವಾಶ್ ಮಾಡಾಯಿತು, ಕೈ ಎಷ್ಟು ಗ್ಲೋ ಆಗಿದೆ ಅಂತ. ತುಂಬ ಚೆನ್ನಾಗಿ ಗ್ಲೋ ಆಗಿತ್ತು ಆ್ಯಂಡ್ ತುಂಬ ಮಾಯ್ಶ್ಚರ್ ಕೊಡುತ್ತೆ ನಮ್ಮ ಸ್ಕಿನ್ಗೆ ಇದು. ಸೊ ಡೈಲಿ ಯೂಸ್ ಮಾಡಿ, ವಿತಿನ್ 1 ವೀಕಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆ್ಯಂಡ್ ನೈಟ್ ಮಲಗೋಕ್ಕಿಂತ ಮುಂಚೆ ಇದನ್ನು ಯೂಸ್ ಮಾಡಿ, 1/2 ಅವರ್ ಬೆಸ್ಟ್ ರಿಸಲ್ಟ್ ಕೊಡುತ್ತೆ.